ಹಲೋ ಸ್ನೇಹಿತರೆ, ಇವತ್ತು ನಾವು ತೆಲುಗಿನಲ್ಲಿ ರಿಲೀಸ್ ಆದ ಕಾಮಿಡಿ ಡ್ರಾಮಾ ಮೂವಿ ಅನಗನಗ ఒక ರಾಜು ಸ್ಟೋರಿನ ನೋಡೋಣ. ಮೂವಿ ತುಂಬಾ ಚೆನ್ನಾಗಿದೆ. ವಿಡಿಯೋನ ಲಾಸ್ಟ್ ವರೆಗೆ ನೋಡಿ. ಕಥೆಯ ಆರಂಭದಲ್ಲಿ ರಾಜು ಎಂಬ ಒಬ್ಬ ವ್ಯಕ್ತಿನ ತೋರಿಸ್ತಾರೆ. ಈತ ಒಂದು ಟಿವಿ ಚಾನೆಲ್ಗೋಸ್ಕರ ಇಂಟರ್ವ್ಯೂ ಕೊಡ್ತಿರ್ತಾನೆ. ಆಗ ರಿಪೋರ್ಟರ್ ನಿಮ್ಮ ಹತ್ರ ಇಷ್ಟೊಂದು ಆಸ್ತಿ ಎಲ್ಲಿಂದ ಬಂತು ಅಂತ ಕೇಳ್ತಾಳೆ. ಆಗ ರಾಜು ಇದೆಲ್ಲ ನನ್ನ ತಾತನ ಆಸ್ತಿ ಅಂತ ಹೇಳ್ತಾನೆ. ರಾಜು ಇಲ್ಲಿ ತನ್ನ ಬಗ್ಗೆ ತುಂಬಾ ಬಿಲ್ಡಪ್ ಕೊಡ್ತಿರ್ತಾನೆ. ಆಗ ಅವನಿಗೆ ಸಡನ್ ಆಗಿ ಎಚ್ಚರಿಕೆ ಆಗುತ್ತೆ. ಅಂದರೆ ಅವನು ಕನಸು ಕಾಣ್ತಿರ್ತಾನೆ. ರಾಜುಗೆ ಎಚ್ಚರಿಕೆ ಆದಾಗ ಊರಿನ ಜನ ರಾಜುನ ಮೀಟ್ ಆಗಲು ಬಂದಿರ್ತಾರೆ. ಯಾಕಂದ್ರೆ ರಾಜು ಜಮೀನ್ದಾರ್ ಆಗಿರ್ತಾನೆ. ಆದ್ರೆ ಅವನ ಹತ್ರ ಆಸ್ತಿ ಉಳಿದಿರಲ್ಲ. ಅವನು ಇರ್ತಿದ್ದ ಬಂಗಲೆ ಕೂಡ ರಿಪೇರಿಗೆ ಬಂದಿರುತ್ತೆ. ಆದ್ರೆ ಅದನ್ನು ಸರಿ ಮಾಡಲು ಕೂಡ ಅವನ ಹತ್ರ ದುಡ್ಡಿರಲ್ಲ. ಆದ್ರೂ ರಾಜು ಸಾಲ ಮಾಡಿ ಬಿಲ್ಡಪ್ ತಗೋತಿರ್ತಾನೆ. ಆದ್ರೆ ಇದು ಆ ಊರಿನ ಜನರಿಗೆ ಗೊತ್ತಿರಲ್ಲ. ಅವರು ರಾಜು ತುಂಬಾ ಶ್ರೀಮಂತ ಅಂದುಕೊಂಡಿರ್ತಾರೆ. ಈಗ ಊರಿನವರು ಹೆಲ್ಪ್ ಕೇಳೋಕೆ ಬಂದಾಗ ರಾಜು ಹೊರಗೆ ಬರ್ತಾನೆ. ಅವನು ಬಂದು ಕುರ್ಚಿ ಮೇಲೆ ಕೂತಾಗ ಅದು ಮುರಿದು ಹೋಗುತ್ತೆ. ಆದ್ರೂ ರಾಜು ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ಅಂತ ಅದನ್ನ ಕವರ್ ಮಾಡ್ತಾನೆ. ಈಗ ಊರವರಲ್ಲಿ ಒಬ್ಬ ವ್ಯಕ್ತಿ ರಾಜುಗೆ ನನ್ನ ಮಗಳ ಮದುವೆ ಇದೆ, ನನಗೆ 5 ಲಕ್ಷ ಬೇಕಾಗಿತ್ತು ಅಂತ ದುಡ್ಡು ಕೇಳ್ತಾನೆ. ಆಗ ರಾಜು ತನ್ನ ಮ್ಯಾನೇಜರ್ ರಂಗಾಗೆ ಇವರಿಗೆ 5 ಲಕ್ಷ ಕೊಡು ಅಂತ ಹೇಳ್ತಾನೆ. ಆದ್ರೆ ರಂಗಾಗೆ ರಾಜು ರಿಯಾಲಿಟಿ ಗೊತ್ತಿರುತ್ತೆ. ಅದಕ್ಕೆ ಅವನು ಸದ್ಯ ಅಷ್ಟು ಅಮೌಂಟ್ ಮನೆಯಲ್ಲಿಲ್ಲ, ಮುಂದಿನ ವಾರ ಇವರಿಗೆ ಕೊಡ್ತೀನಿ ಅಂತ ಮ್ಯಾನೇಜ್ ಮಾಡ್ತಾನೆ. ಈಗ ರಾಜು ನಮಗೆ ತನ್ನ ತಾತನ ಬಗ್ಗೆ ಹೇಳ್ತಾನೆ. ರಾಜು ತಾತ ಬದುಕಿದ್ದಾಗ ತುಂಬಾ ದೊಡ್ಡ ಶ್ರೀಮಂತ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಅವನಿಗೆ ಹುಡುಗಿಯರ ಹುಚ್ಚು ಇರುತ್ತೆ. ಅದಕ್ಕೆ ಆತ ತನ್ನ ಆಸ್ತಿಯನ್ನೆಲ್ಲ ಹುಡುಗಿಯರ ಹಿಂದೆ ಖರ್ಚು ಮಾಡಿರ್ತಾನೆ. ಅದಕ್ಕೆ ಈಗ ರಾಜು ಹತ್ರ ಈ ಬಂಗಲೆ ಬಿಟ್ರೆ ಏನೂ ಇರಲ್ಲ. ಅದಕ್ಕೆ ರಾಜು ಆಗಾಗ ತನ್ನ ತಾತನ ನೆನೆಸ್ಕೊಂಡು ಅವನಿಗೆ ಬೈತಿರ್ತಾನೆ. ಈಗ ಊರಿನ ಗುಡಿಯ ಕೆಲವು ಮುಖಂಡರು ಗುಡಿಯಲ್ಲಿ ಊಟ ಹಾಕಿಸೋಕೆ ರಾಜು ಹತ್ರ ಚಂದ ಕೇಳೋಕೆ ಬರ್ತಾರೆ. ಆದ್ರೆ ರಾಜು ಪರಿಸ್ಥಿತಿ ಇವರಿಗೆ ಗೊತ್ತಾದ್ರೆ ಇವರು ತನಗೆ ಮರ್ಯಾದೆ ಕೊಡಲ್ಲ ಅಂತ ಅವರನ್ನ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಕಳಿಸ್ಬಿಡ್ತಾನೆ. ಆಮೇಲೆ ರಾಜು ರಂಗ ಜೊತೆ ಟೆಂಪಲ್ಗೆ ಹೋಗ್ತಾನೆ. ಆದ್ರೆ ಅವನನ್ನ ರಂಗ ತನ್ನ ಹೆಗಲ ಮೇಲೆ ಎತ್ಕೊಂಡು ಮೆಟ್ಟಲೇರ್ತಾನೆ. ಇಲ್ಲಿ ನಮಗೆ ರಾಜು ಒಬ್ಬ ಶುದ್ಧ ಸೋಂಬೇರಿ ಅಂತ ಗೊತ್ತಾಗುತ್ತೆ. ಈತ ತನ್ನ ಸ್ವಂತ ಕೆಲಸನೂ ತಾನು ಮಾಡ್ತಿರಲ್ಲ. ಅವನ ಎಲ್ಲಾ ಕೆಲಸ ಅವನ ಫ್ರೆಂಡ್ ಅಂಡ್ ಮ್ಯಾನೇಜರ್ ರಂಗನೇ ಮಾಡ್ತಿರ್ತಾನೆ. ಈಗ ಮಾರನೇ ದಿನ ರಾಜು ಅತ್ತೆ ಮಗನ ಮದುವೆ ಇರುತ್ತೆ. ಆಗ ರಾಜು ತನ್ನ ಸ್ನೇಹಿತರೊಂದಿಗೆ ಒಂದು ಕಾರ್ ಬುಕ್ ಮಾಡಿ ಆ ಮದುವೆಗೆ ಹೋಗ್ತಾನೆ. ಇವರ ಅತ್ತೆ ಕೂಡ ಪೂರ್ ಆಗಿರ್ತಾಳೆ. ಆದ್ರೆ ರಾಜು ಅತ್ತೆ ಮಗ ಒಬ್ಬ ಶ್ರೀಮಂತ ಹುಡುಗಿಯನ್ನ ಲವ್ ಮಾಡಿ ಮದುವೆ ಆಗಿರ್ತಾನೆ. ಇದರಿಂದ ಈಗ ಇವರು ರಿಚ್ ಆಗಿರ್ತಾರೆ. ಏಕೆಂದರೆ ಆ ಹುಡುಗಿ ತನ್ನ ತಂದೆಗೆ ಒಬ್ಬಳೆ ಮಗಳಾಗಿರ್ತಾಳೆ. ಇಲ್ಲಿ ರಾಜು ಅತ್ತೆ ರಾಜುಗೆ ಆಟಿಟ್ಯೂಡ್ ತೋರಿಸಿರ್ತಾಳೆ ಮತ್ತು ನಾವು ಬಡವರ ಜೊತೆ ಮಾತಾಡಲ್ಲ, ಯಾಕಂದ್ರೆ ನಾವು ರಿಚ್ ಅಂತ ಹೇಳ್ತಾಳೆ. ಆಗ ರಾಜುಗೂ ಕೋಪ ಬರುತ್ತೆ. ಅವನು ತಾನು ಕೂಡ ಒಬ್ಬ ಶ್ರೀಮಂತ ಹುಡುಗಿನ ಲವ್ ಮಾಡಿ ಮದುವೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿ ಹೊರಗೆ ಬರ್ತಾನೆ. ಹೊರಗೆ ಬಂದಾಗ ರಾಜು ರೆಂಟ್ಗೆ ತಂದಿದ್ದ ಕಾರ್ ಕೂಡ ಹೋಗಿರುತ್ತೆ. ಈಗ ರಾಜು ಮಾರನೇ ದಿನ ಒಬ್ಬ ಪೂಜಾರಿನ ಕರೆದು ತನಗೆ ಒಬ್ಬ ಶ್ರೀಮಂತ ಹುಡುಗಿನ ನೋಡು ಅಂತ ಹೇಳ್ತಾನೆ. ಇವರು ತುಂಬಾ ಸಂಬಂಧ ನೋಡ್ತಾರೆ. ಆದ್ರೆ ಅದರಲ್ಲಿ ರಾಜುಗೆ ಬೇಕಾದಷ್ಟು ಯಾರು ಶ್ರೀಮಂತರಾಗಿರಲ್ಲ. ಈಗ ಒಂದು ದಿನ ರಾಜು ಒಬ್ಬ ಶ್ರೀಮಂತ ಹುಡುಗಿನ ನೋಡೋಕೆ ಹೋಗ್ತಾನೆ. ಈಕೆ ಸಿಗರೇಟ್ ಸೇದೋದು, ಆಲ್ಕೋಹಾಲ್ ಕುಡಿಯೋದು ಮಾಡ್ತಿರ್ತಾಳೆ. ಆದ್ರೆ ರಾಜು ದುಡ್ಡಿನ ಆಸೆಗೋಸ್ಕರ ಆ ಹುಡುಗಿನ ಮದುವೆ ಆಗಲು ಒಪ್ಕೋತಾನೆ. ಇದನ್ನ ನೋಡಿ ಎಲ್ಲರೂ ಖುಷಿ ಆಗ್ತಾರೆ. ಯಾಕಂದ್ರೆ ಫೈನಲಿ ರಾಜು ಮದುವೆ ಫಿಕ್ಸ್ ಆಗಿರುತ್ತೆ. ಈಗ ಗುಡಿಯಲ್ಲಿ ಅನ್ನದಾನದ ಪ್ರೋಗ್ರಾಮ್ ಇರುತ್ತೆ. ಆಗ ರಾಜು ಶೋ ಆಫ್ ಮಾಡೋಕೆ ಟೆಂಪಲ್ಗೆ ಹೋಗ್ತಾನೆ. ಇಲ್ಲಿ ಅವನಿಗೆ ಇನ್ನೊಬ್ಬ ಹುಡುಗಿ ಕಾಣ್ತಾಳೆ. ಈಕೆ ಗುಡಿಯಲ್ಲಿ ತನ್ನ ಮೈ ಮೇಲಿದ್ದ ಬಂಗಾರನ ದಾನ ಮಾಡ್ತಿರ್ತಾಳೆ. ಇದನ್ನ ನೋಡಿ ರಾಜು ಈಕೆ ಎಷ್ಟು ಶ್ರೀಮಂತಳಾಗಿರ್ಬೋದು ಅನ್ಕೋತಾನೆ. ಈಗ ಆ ಹುಡುಗಿ ಮತ್ತು ಆಕೆ ತಂದೆ ಪೂಜಾರಿ ಹತ್ರ ಬರ್ತಾರೆ. ಇಲ್ಲಿ ಭೂಪತಿ ಪೂಜಾರಿಗೆ ನಾನು ತುಂಬಾ ದೊಡ್ಡ ಜಮೀನ್ದಾರ್, ನನ್ನ ಹತ್ರ ತುಂಬಾ ದುಡ್ಡಿದೆ. ಆದ್ರೆ ನನ್ನ ಮಗಳು ಚಾರುಗೆ ಮದುವೆ ಮಾಡ್ಬೇಕಿದ್ರೆ ಒಬ್ಬ ಒಳ್ಳೆ ಹುಡುಗ ಸಿಗ್ತಿಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ ರಾಜು ಕೇಳ್ತಿರ್ತಾನೆ. ಆಗ ಅವನು ಪೂಜಾರಿ ಹತ್ರ ಬಂದು ತನ್ನ ಬಗ್ಗೆ ಶೋ ಆಫ್ ಮಾಡ್ತಾನೆ. ರಾಜು ಮೈಂಡ್ ಅಲ್ಲಿ ಮದುವೆ ಆದ್ರೆ ಚಾರುನೇ ಮದುವೆ ಆಗ್ಬೇಕು ಅಂತ ಫಿಕ್ಸ್ ಆಗ್ತಾನೆ. ಅದಕ್ಕೆ ಇದೆಲ್ಲ ಭೂಪತಿ ಕೇಳಲಿ ಅಂತ ಅವನ ಮುಂದೆ ಬಿಲ್ಡಪ್ ಕೊಡ್ತಿರ್ತಾನೆ. ಈಗ ರಾಜು ತನ್ನ ಮದುವೆ ಫಿಕ್ಸ್ ಮಾಡಿದ್ದ ಪೂಜಾರಿ ಹತ್ರ ಬರ್ತಾನೆ ಮತ್ತು ಆತನಿಗೆ ನೀನು ಭೂಪತಿ ಅಂತ ದೊಡ್ಡ ಶ್ರೀಮಂತ ವ್ಯಕ್ತಿಯ ಸಂಬಂಧ ತರೋದು ಬಿಟ್ಟು ಯಾರ್ಯಾರ್ದೋ ತರ್ತೀಯ ಅಂತ ಹೇಳ್ತಾನೆ. ಆಗ ಆತ ಚಾರು ಮದುವೆ ಅವರ ತಂದೆ ಎರಿಬಾಬು ಜೊತೆ ಫಿಕ್ಸ್ ಮಾಡಿದ್ದಾರೆ. ಈ ಸಾರಿ ಎರಿಬಾಬು ಎಲೆಕ್ಷನ್ ಅಲ್ಲಿ ನಿಲ್ತಿದ್ದಾನೆ. ಅವನು ಸರ್ಪಂಚ್ ಆದ ತಕ್ಷಣ ಅವರ ಮದುವೆ ಆಗುತ್ತೆ ಅಂತ ಹೇಳ್ತಾನೆ. ಆದ್ರೆ ರಾಜು ಮಾತ್ರ ಹೇಗಾದ್ರೂ ಮಾಡಿ ಅವರ ಮದುವೆ ತಡಿಬೇಕು, ಚಾರುನ ನಾನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಈಗ ರಾಜು ತನ್ನ ಫ್ರೆಂಡ್ಸ್ ಹತ್ರ ಹೋಗಿ ಚಾರುನ ಹೇಗೆ ಇಂಪ್ರೆಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾನೆ. ಇವರು ಮಾರನೇ ದಿನ ಒಂದು ನಾಯಿನ ಕಾಪಾಡ್ತಾರೆ. ಯಾಕಂದ್ರೆ ಚಾರುಗೆ ನಾಯಿಗಳೆಂದ್ರೆ ತುಂಬಾ ಇಷ್ಟ ಇರುತ್ತೆ. ಅದಕ್ಕೆ ರಾಜು ನಾಯಿನ ಕಾಪಾಡೋ ತರ ನಾಟಕ ಮಾಡ್ತಾನೆ. ಇದನ್ನ ನೋಡಿ ಚಾರು ರಾಜುನ ಹೊಗಳ್ತಾಳೆ. ಆದ್ರೆ ರಾಜು ಜಾಸ್ತಿ ರಿಯಾಕ್ಟ್ ಮಾಡದೆ ಅಲ್ಲಿಂದ ಹೋಗ್ತಾನೆ. ಏಕೆಂದ್ರೆ ಇದು ಕೂಡ ಅವನ ಪ್ಲಾನ್ ಆಗಿರುತ್ತೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ರಾಜು ಚಾರು ಕಾಲೇಜ್ ಹೊರಗೆ ಆಕೆಗೋಸ್ಕರ ವೇಟ್ ಮಾಡ್ತಿರ್ತಾನೆ. ಇವನು ಇಲ್ಲಿ ಚಾರು ಜೊತೆ ಹೇಗಾದ್ರೂ ಮಾಡಿ ಮಾತಾಡ್ಬೇಕು ಅನ್ಕೋತಾನೆ. ಇವರು ವೇಟ್ ಮಾಡ್ತಿದ್ದಾಗ ಅಲ್ಲಿ ಚಾರು ಬರ್ತಾಳೆ. ಆದ್ರೆ ಕಾಲೇಜ್ ಹೊರಗೆ ಕೆಲವು ರೌಡಿಗಳು ಚಾರುನ ಚುಡಾಯಿಸ್ತಿರ್ತಾರೆ. ಆಗ ರಂಗ ರಾಜುಗೆ ಇದೇ ಸರಿಯಾದ ಟೈಮ್, ಹೋಗಿ ಆ ರೌಡಿಗಳನ್ನ ಹೊಡೆದು ಚಾರುನ ಇಂಪ್ರೆಸ್ ಮಾಡು ಅಂತ ಹೇಳ್ತಾನೆ. ಆದ್ರೆ ರಾಜುಗೆ ರೌಡಿಗಳನ್ನ ನೋಡಿ ಭಯವಾಗ್ತಿರುತ್ತೆ. ಆದ್ರೂ ಅವನು ಧೈರ್ಯ ಮಾಡ್ಕೊಂಡು ಅವರ ಹತ್ರ ಹೋಗಿ ಒಬ್ಬನಿಗೆ ಹೊಡೆದು ಓಡೋಗ್ತಾನೆ.
ಆಗ ಅವರು ಕೂಡ ರಾಜು ಹಿಂದೆ ಓಡ್ತಾರೆ. ರಾಜು ಓಡಿ ಒಂದು ಬಿಲ್ಡಿಂಗ್ ಒಳಗೆ ಬರ್ತಾನೆ. ಇಲ್ಲಿ ಆ ರೌಡಿಗಳು ರಾಜುನ ಹೊಡೆಯಕ್ಕೆ ಹೋದಾಗ ರಾಜು ಅವರಿಗೆ ಫೈಟ್ ಮಾಡೋದ್ರಿಂದ ಏನು ಬರಲ್ಲ, ಒಂದು ಕೆಲಸ ಮಾಡಿ, ನೀವೆಲ್ಲ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಡಿ, ಅಲ್ಲಿ ರೌಡಿಗಳಿಗೆ ಸ್ಕೋಪ್ ಇದೆ, ನೀವು MLA MP ಆಗ್ಬಹುದು ಅಂತ ಹೇಳ್ತಾನೆ. ಇದನ್ನ ಕೇಳಿ ಆ ರೌಡಿಗಳು ಹೌದಲ್ಲ ಅಂತ ಯೋಚನೆ ಮಾಡ್ತಾರೆ. ಆಗ ರಾಜು, ನಾನು ನಿಮಗೆ ಇಷ್ಟು ಒಳ್ಳೆ ಐಡಿಯಾ ಕೊಟ್ಟಿದ್ದೀನಿ, ಅದಕ್ಕೆ ನನಗೆ ಒಂದು ಹೆಲ್ಪ್ ಮಾಡಿ ಅಂತ ಹೇಳ್ತಾನೆ. ಈಗ ರಾಜು ಅವರಿಗೆ ಹೊಡೆಯೋ ತರ ನಾಟಕ ಮಾಡ್ತಾನೆ. ಇದನ್ನ ನೋಡಿ ಚಾರು ಇಂಪ್ರೆಸ್ ಆಗ್ತಾಳೆ. ಆಕೆ ರಾಜುಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಇಲ್ಲಿ ಇವರಿಬ್ಬರ ನಂಬರ್ ಎಕ್ಸ್ಚೇಂಜ್ ಆಗುತ್ತೆ. ರಾಜು ತನ್ನ ಪ್ಲಾನ್ ಸಕ್ಸಸ್ ಆಗಿದ್ದಕ್ಕೆ ತುಂಬಾ ಖುಷಿ ಆಗ್ತಾನೆ. ಈಗ ಸ್ವಲ್ಪ ದಿನ ಇವರಿಬ್ಬರು ಫೋನ್ ಮಾತಾಡೋದು, ವಾಟ್ಸಪ್ ಅಲ್ಲಿ ಚಾಟ್ ಮಾಡೋದು ಮಾಡ್ತಿರ್ತಾರೆ. ಎಲ್ಲ ಚೆನ್ನಾಗಿ ನಡೀತಿರುತ್ತೆ. ಆಗ ಒಂದು ದಿನ ರಾಜು ಸಡನ್ ಆಗಿ ಚಾರು ಜೊತೆ ಮಾತಾಡೋದು ಬಂದ್ ಮಾಡ್ತಾನೆ. ಇದು ಕೂಡ ಅವನ ಪ್ಲಾನ್ ಆಗಿರುತ್ತೆ. ಚಾರು ಎಷ್ಟೇ ಸಲ ಕಾಲ್ ಮಾಡಿದರೂ ರಾಜು ಫೋನ್ ರಿಸೀವ್ ಮಾಡ್ತಿರಲ್ಲ. ಈಗ 2 ದಿನ ಆದ್ಮೇಲೆ ಚಾರುಗೆ ರಾಜು ಟೆಂಪಲ್ ನಲ್ಲಿ ಸಿಗ್ತಾನೆ. ಆಗ ಚಾರು ಯಾಕೆ ನನ್ನ ಫೋನ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ರಾಜು, ನನಗೆ ನಿನ್ನ ಮೇಲೆ ಲವ್ ಆಗಿದೆ, ನೀನು ಮದುವೆ ಆಗಲ್ಲ ಅಂತ ಗೊತ್ತು, ಹಾಗಿದ್ದಾಗ ಯಾಕೆ ಫೋನ್ ಅಲ್ಲಿ ಮಾತಾಡಬೇಕು ಅಂತ ಕೇಳ್ತಾನೆ. ಅವನು ಇಷ್ಟು ಹೇಳಿ ಹೋಗ್ತಿದ್ದಾಗ ಅಲ್ಲಿ ಚಾರು ತಂದೆ ಭೂಪತಿ ಬರ್ತಾನೆ. ಈತ ರಾಜುಗೆ, ಚಾರು ನಿಮ್ಮಿಬ್ಬರ ಬಗ್ಗೆ ನನಗೆ ಹೇಳಿದ್ಲು, ಆಕೆ ಕೂಡ ನಿನ್ನ ಲವ್ ಮಾಡ್ತಿದ್ದಾಳೆ, ನನಗೂ ಚಾರು ಸಂತೋಷಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಿಮ್ಮಿಬ್ಬರ ಮದುವೆ ಈಗ ನಾನು ಮಾಡ್ತೀನಿ ಅಂತ ಹೇಳ್ತಾನೆ. ರಾಜು ಕೂಡ ತುಂಬಾ ಖುಷಿ ಆಗ್ತಾನೆ. ಸೊ ಈಗ ಇವರ ಮದುವೆ ತುಂಬಾ ಗ್ರ್ಯಾಂಡ್ ಆಗಿ ಆಗುತ್ತೆ. ರಾಜು ಅತ್ತೆ ಇವರ ಮದುವೆ ನೋಡಿ ಜಲಸ್ ಆಗ್ತಿರ್ತಾಳೆ. ಈಗ ಮದುವೆ ಎಲ್ಲ ಮುಗಿಯುತ್ತೆ. ಇವತ್ತು ರಾಜು ಫಸ್ಟ್ ನೈಟ್ ಇರುತ್ತೆ. ಆಗ ರಾಜುಗೆ ಭೂಪತಿ ಒಂದು ಲೆಟರ್ ಕಳಿಸ್ತಾನೆ. ರಾಜು ಲೆಟರ್ ನೋಡಿ ಭೂಪತಿ ತನ್ನ ಹೆಸರಿಗೆ ಆಸ್ತಿ ಬರೆದಿದ್ದಾನೆ ಅನ್ಕೋತಾನೆ. ಆದ್ರೆ ಆ ಲೆಟರ್ ನಲ್ಲಿ ಭೂಪತಿ ರಾಜುಗೆ, ನನಗೆ ಜೂಜಾಟದ ಚಟ ಇತ್ತು, ಅದಕ್ಕೆ ನಾನು ನನ್ನ ಎಲ್ಲ ಆಸ್ತಿನ ಜೂಜಾಟದಲ್ಲಿ ಕಳ್ಕೊಂಡೆ, ನನ್ನ ಹತ್ರ ಇರೋದು ಈ ಮನೆ ಒಂದೇ, ಆದ್ರೆ ಇದರ ಮೇಲೂ ಲೋನ್ ಇದೆ, ಸ್ವಲ್ಪ ದಿನದಲ್ಲಿ ಬ್ಯಾಂಕ್ನವರು ಈ ಮನೆನ ಸೀಸ್ ಮಾಡ್ತಾರೆ, ಅದಕ್ಕೆ ನಾನು ಎಲ್ಲಾ ಜವಾಬ್ದಾರಿಯನ್ನ ನಿನಗೆ ಒಪ್ಪಿಸಿ 4 ಧಾಮಗಳ ಯಾತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಬರೆದಿರ್ತಾನೆ. ಇದನ್ನ ಓದಿ ರಾಜುಗೆ ತಲೆ ಮೇಲೆ ಗುಡ್ಡ ಬಿದ್ದಂತೆ ಆಗುತ್ತೆ. ಅವನು ತಾನು ಮೊದಲೇ ಸಾಲದಲ್ಲಿದ್ದೀನಿ ಅಂದುಕೊಂಡ್ರೆ ಇನ್ನೊಂದು ಸಾಲ ಬಂದು ತಲೆ ಮೇಲೆ ಬಿತ್ತಲ್ಲ ಅನ್ಕೋತಾನೆ. ಈಗ ರಾಜು ತನ್ನ ಫ್ರೆಂಡ್ಸ್ಗೆ ಹೇಳಿ ಭೂಪತಿನ ಸರ್ಚ್ ಮಾಡಿಸ್ತಾನೆ. ಆದ್ರೆ ಆತ ನಿಜವಾಗ್ಲೂ ಯಾತ್ರೆಗೆ ಹೋಗಿರ್ತಾನೆ. ಈಗ ಇಲ್ಲಿ ಬ್ಯಾಂಕ್ನವರು ಮತ್ತು ಭೂಪತಿ ಯಾರಿಂದ ಸಾಲ ತಗೊಂಡಿರ್ತಾನೋ ಅವರೆಲ್ಲ ಬರ್ತಾರೆ. ಇವರು ರಾಜುಗೆ ನಮ್ಮ ಸಾಲ ಯಾವಾಗ ತೀರಿಸ್ತೀಯಾ ಅಂತ ಕೇಳ್ತಾರೆ. ಆದ್ರೆ ರಾಜು, ನಾನ್ಯಾಕೆ ಕೊಡ್ಲಿ, ಅದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅಂತ ಹೇಳ್ತಾನೆ. ಇಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹತ್ರ ರಾಜು ಸೈನ್ ಮಾಡಿದ ಪವರ್ ಆಫ್ ಅಟಾರ್ನಿ ಇರುತ್ತೆ. ಅಂದ್ರೆ ಭೂಪತಿ ಎಲ್ಲಾ ಸಾಲಗಳನ್ನ ತಾನೇ ತೀರಿಸ್ತೀನಿ ಅಂತ ರಾಜು ಸೈನ್ ಮಾಡಿ ಕೊಟ್ಟಿರ್ತಾನೆ. ಸೊ ಇದು ಆಕ್ಚುಲಿ ಮದುವೆಕ್ಕಿಂತ ಒಂದು ದಿನ ಮುಂಚೆ ಭೂಪತಿ ರಾಜು ಹತ್ರ ನನ್ನ ಎಲ್ಲಾ ಜವಾಬ್ದಾರಿಯನ್ನ ನಿನಗೆ ಕೊಡ್ತೀನಿ ಅಂತ ಒಂದು ಪೇಪರ್ ಮೇಲೆ ಸೈನ್ ಮಾಡಿಸಿರ್ತಾನೆ. ರಾಜು ಇದು ಆಸ್ತಿ ಪೇಪರ್ ಅಂದುಕೊಂಡು ಏನು ನೋಡದೆ ಅದನ್ನ ಸೈನ್ ಮಾಡಿರ್ತಾನೆ. ಇವರು ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಎರ್ರಿಬಾಬು ಬರ್ತಾನೆ. ಈತ ರಾಜುಗೆ, ನಾನು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದ ಹುಡುಗಿನ ನೀನು ಮದುವೆ ಆಗಿ ದೊಡ್ಡ ತಪ್ಪು ಮಾಡಿದ್ದೀಯಾ, ನಾನು ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಎರ್ರಿಬಾಬು ಅಲ್ಲಿಂದ ಹೋದ್ಮೇಲೆ ಅಲ್ಲಿ ಚಾರು ಬರ್ತಾಳೆ. ಚಾರುಗೆ ತನ್ನ ತಂದೆಯ ಸಾಲದ ಬಗ್ಗೆ ಮೊದಲೇ ಗೊತ್ತಿರುತ್ತೆ. ಇಲ್ಲಿ ಚಾರು ರಾಜುಗೆ, ನೀನು ದೊಡ್ಡ ಜಮೀನ್ದಾರಲ್ಲ, ಆ ಸಾಲನ ತೀರಿಸ್ಬಿಡು ಅಂತ ಹೇಳ್ತಾಳೆ. ಆದ್ರೆ ರಾಜು, ನಾನು ನಿನಗೆ ಒಂದು ವಿಷಯ ಹೇಳೋದು ಮರೆತಿದ್ದೆ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿ ಚಾರು ಕೂಡ ಶಾಕ್ ಆಗ್ತಾಳೆ. ಆಗ ಚಾರು ಕೋಪದಲ್ಲಿ ಒಂದು ನಿಜ ಹೇಳ್ತಾಳೆ. ಆಕ್ಚುಲಿ ರಾಜು ಹೇಗೆ ದುಡ್ಡಿಗಾಗಿ ಚಾರುನ ಮದುವೆ ಆಗಿರ್ತಾನೋ ಅದೇ ರೀತಿ ಭೂಪತಿ ಮತ್ತು ಚಾರು ಪ್ಲಾನ್ ಮಾಡಿ ರಾಜು ದುಡ್ಡಿಗೋಸ್ಕರ ರಾಜುನ ಮದುವೆ ಆಗಿರ್ತಾಳೆ. ಏಕೆಂದರೆ ಇವರು ರಾಜು ಶೋ ಆಫ್ ಮಾಡೋದನ್ನ ನೋಡಿ ರಾಜು ಹತ್ರ ತುಂಬಾ ದುಡ್ಡಿರ್ಬೇಕು ಅಂದ್ಕೊಂಡಿರ್ತಾರೆ. ಈಗ ಇವರಿಗೆ ಇವರಿಬ್ಬರ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗಿ ಶಾಕ್ ಆಗ್ತಾರೆ. ಆಗ ಅಲ್ಲಿ ಮದುವೆಗೆ ಟೆಂಟ್ ಹಾಕೋರು, ಅಡಿಗೆ ಮಾಡೋರು ಬರ್ತಾರೆ. ಇವರು ತಮ್ಮ ಪೇಮೆಂಟ್ ತಗೊಳಕ್ಕೆ ಬಂದಿರ್ತಾರೆ. ಏಕೆಂದ್ರೆ ಭೂಪತಿ ಯಾರಿಗೂ ಪೇಮೆಂಟ್ ಮಾಡಿರಲ್ಲ. ಈ ಖರ್ಚನ್ನ ಕೂಡ ರಾಜುನೇ ನೋಡ್ಬೇಕಾಗಿರುತ್ತೆ. ಈಗ ರಾಜು ತನ್ನ ಫ್ರೆಂಡ್ಸ್ ಹತ್ರ ಹೋಗ್ತಾನೆ. ಇಲ್ಲಿವರೆಗೆ ಅಂದುಕೊಂಡಿದ್ದೆ ಒಂದು, ಆಗಿದ್ದೆ ಒಂದು, ಈಗ ದುಡ್ಡು ಸಂಪಾದನೆ ಮಾಡೋಕೆ ಏನಾದ್ರೂ ಮಾಡ್ಬೇಕು ಅಂತ ಹೇಳ್ತಾನೆ. ಆಗ ಅಲ್ಲಿ ಎರಿಬಾಬು ಬರ್ತಾನೆ. ಈತ ರಾಜುಗೆ, ನೀನು ಆ ಹುಡುಗಿನ ಮದುವೆ ಆಗ್ಬಾರ್ದಾಗಿತ್ತು, ಇನ್ನು ನಿನ್ನ ಹತ್ರ ಕೇವಲ 2 ತಿಂಗಳ ಟೈಮ್ ಇದೆ, 2 ತಿಂಗಳಾದ್ಮೇಲೆ ನಾನು ನಿನ್ನ ಈ ಊರಿಂದ ಓಡಿಸ್ತೀನಿ ಅಂತ ಹೇಳ್ತಾನೆ. ಏಕೆಂದ್ರೆ ಎರ್ರಿಬಾಬು ಎಲೆಕ್ಷನ್ ಅಲ್ಲಿ ನಿಂತಿರ್ತಾನೆ. ಅವನು ನನಗೆ ಪವರ್ ಬಂದ ಮೇಲೆ ನಿನ್ನ ಬಿಡಲ್ಲ ಅಂತ ಹೇಳ್ತಾನೆ. ಎರ್ರಿಬಾಬು ಅಲ್ಲಿಂದ ಹೋದ್ಮೇಲೆ ರಾಜುಗೆ ಒಂದು ಪ್ಲಾನ್ ಬರುತ್ತೆ. ಸೀನಿಗ ಕಟ್ಟಾಗಿ ಎರ್ರಿಬಾಬು ಎಲೆಕ್ಷನ್ಗಾಗಿ ನಾಮಿನೇಷನ್ ಹಾಕಲು ಪಂಚಾಯತ್ಗೆ ಹೋಗ್ತಾನೆ. ಆಗ ಅಲ್ಲಿ ರಾಜು ತನ್ನ ಟೀಮ್ ಜೊತೆ ಬರ್ತಾನೆ. ಅಂದರೆ ಈಗ ರಾಜು ಕೂಡ ಎಲೆಕ್ಷನ್ ಅಲ್ಲಿ ನಿಲ್ತಿರ್ತಾನೆ. ಇಲ್ಲಿ ಎರ್ರಿಬಾಬುಗೆ ರಾಜು, ನನ್ನ ಲೋನ್ ತೀರಿಸೋಕೆ ಒಳ್ಳೆ ಐಡಿಯಾ ಕೊಟ್ಟೆ, ಈಗ ನಾನು ಎಲೆಕ್ಷನ್ ಅಲ್ಲಿ ನಿಲ್ತೀನಿ ಮತ್ತು ಎಲೆಕ್ಷನ್ ಗೆದ್ಮೇಲೆ ನನ್ನ ಲೋನ್ ಎಲ್ಲ ತೀರಿಸ್ತೀನಿ, ಈ ಊರಿನ ಮೇಲೆ ಆಡಳಿತ ಮಾಡ್ತೀನಿ, ಆಗ ನಿನ್ನ ಈ ಊರಿಂದ ಓಡಿಸ್ತೀನಿ ಅಂತ ಹೇಳ್ತಾನೆ. ಈಗ ರಾಜು ನಾಮಿನೇಷನ್ ಹಾಕೋಕೆ ಹೋಗ್ತಾನೆ. ಆದ್ರೆ ಅವನಿಗೆ ಎಲೆಕ್ಷನ್ ಬಗ್ಗೆ ಏನು ಗೊತ್ತಿರಲ್ಲ, ಅವನಿಗೆ ನಾಮಿನೇಷನ್ ಹಾಕೋಕ್ಕೂ ಬರ್ತಿರಲ್ಲ. ಆದ್ರೂ ಎಲೆಕ್ಷನ್ ಆಫೀಸರ್ ರಾಜುಗೆ ಹೆಲ್ಪ್ ಮಾಡಿ ಅವನಿಗೆ ಒಂದು ಪಾರ್ಟಿ ಚಿಹ್ನೆ ಕೊಟ್ಟು ನಾಮಿನೇಷನ್ ಫೈಲ್ ಮಾಡಿಸ್ತಾನೆ. ಈಗ ಮಾರನೇ ದಿನದಿಂದ ರಾಜು ತನ್ನ ಗ್ಯಾಂಗ್ ನ ಕರ್ಕೊಂಡು ಪ್ರಚಾರಕ್ಕೆ ಹೋಗ್ತಾನೆ. ಇವರು ವೋಟ್ ಕೇಳೋಕೆ ಒಂದು ಮನೆಗೆ ಬರ್ತಾರೆ. ಇಲ್ಲಿ ಒಬ್ಬರ ಡೆತ್ ಆಗಿರುತ್ತೆ. ಆದ್ರೂ ಇವರು ಇಲ್ಲಿ ಪ್ರಚಾರ ಮಾಡ್ತಿರ್ತಾರೆ. ಆಗ ಅಲ್ಲಿದ್ದ ಜನ ಇವರನ್ನ ಅಲ್ಲಿಂದ ಓಡಿಸ್ಬಿಡ್ತಾರೆ. ಈ ಕಡೆ ಚಾರು ಫ್ರೆಂಡ್ ಚಾರು ಹತ್ರ ಬರ್ತಾಳೆ. ಈಕೆ ಚಾರುಗೆ, ನಿನ್ನ ಗಂಡ ಎಲೆಕ್ಷನ್ ನಲ್ಲಿ ಗೆದ್ರೆ ನಿಮ್ಮ ಎಲ್ಲಾ ಲೋನ್ ಕ್ಲಿಯರ್ ಆಗುತ್ತೆ ಮತ್ತು ನೀನು ರಾಣಿ ತರ ಇರಬಹುದು ಅಂತ ಹೇಳ್ತಾಳೆ.
ಈ ಕಡೆ ರಾಜು ರ್ಯಾಲಿಯಲ್ಲಿ ಭಾಷಣ ಮಾಡ್ತಿರ್ತಾನೆ. ಆದ್ರೆ ಅಲ್ಲಿ ಯಾರು ಇರಲ್ಲ. ಆಗ ಅವನಿಗೆ ಎರ್ರಿಬಾಬು ರ್ಯಾಲಿಯಲ್ಲಿ ತುಂಬಾ ಜನ ಇದ್ದಾರೆ ಅಂತ ಗೊತ್ತಾಗುತ್ತೆ. ಆಗ ರಾಜು ಅಲ್ಲಿಗೆ ಹೋಗ್ತಾನೆ. ಇಲ್ಲಿ ರಾಜುನ ನೋಡಿ ಎರ್ರಿಬಾಬು ಅವನನ್ನ ಗೇಲಿ ಮಾಡ್ತಾನೆ. ಆಗ ರಾಜು ಸಪೋರ್ಟ್ಗೆ ಚಾರು ಬರ್ತಾಳೆ. ಈಕೆ ರಾಜು ಪರವಾಗಿ ಭಾಷಣ ಮಾಡ್ತಾಳೆ ಮತ್ತು ಅದರಲ್ಲಿ ರಾಜು ಜನರ ಸಮಸ್ಯೆ ಕೇಳೋಕೆ ನಾಳೆಯಿಂದ ಬರಿಗಾಲಲ್ಲಿ ನಿಮ್ಮ ಮನೆಗೆ ಬರ್ತಾನೆ ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಜು ಕೂಡ ಶಾಕ್ ಆಗ್ತಾನೆ. ಈಗ ಮಾರನೇ ದಿನದಿಂದ ರಾಜು ಬರಿಗಾಲಲ್ಲಿ ನಡೆದು ಜನರ ಸಮಸ್ಯೆ ಕೇಳ್ತಾನೆ. ಇಲ್ಲಿ ಅವನಿಗೆ ಇಲ್ಲಿ ಡ್ರೈನೇಜ್ ಸಮಸ್ಯೆ ಇದೆ, ನಾಲಿ ನೀರು ಜನರ ಮನೆ ಮುಂದೆಯಿಂದ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಇನ್ನು ಸ್ಕೂಲಲ್ಲಿ ಟೀಚರ್ ಬರ್ತಿರಲ್ಲ. ರಾಜುಗೆ ನೀರಡಿಕೆ ಆದಾಗ ಜನ ತಾವು ಕುಡಿತಿದ್ದ ನೀರು ಕೊಡ್ತಾರೆ. ಅದು ತುಂಬಾ ಕೊಳಕಾಗಿರುತ್ತೆ. ರಾಜು ಆ ನೀರನ್ನ ಕುಡಿದಾಗ ಅವನ ಆರೋಗ್ಯ ಕೆಡುತ್ತೆ. ಈಗ ರಾಜುನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೋಡಿದ್ರೆ ಜನರಿಗೆ ಟ್ರೀಟ್ಮೆಂಟ್ ಕೊಡಲು ನಾರ್ಮಲ್ ಡಾಕ್ಟರ್ ಇರಲ್ಲ. ಇಲ್ಲಿ ಪಶುವೈದ್ಯರು ಜನರನ್ನ ಕೂಡ ನೋಡ್ತಿರ್ತಾರೆ. ಇದನ್ನ ನೋಡಿ ರಾಜು ಅಲ್ಲಿಂದ ಓಡೋಗ್ತಾನೆ. ರಾಜುಗೆ ಈ ಊರಿನ ಪರಿಸ್ಥಿತಿ ತುಂಬಾ ದಾರುಣವಾಗಿದೆ ಅಂತ ಅರ್ಥವಾಗುತ್ತೆ. ಇನ್ನು ರಾತ್ರಿ ಆದಾಗ ಚಾರು ರಾಜು ಕಾಲನ್ನ ನೋಡ್ತಾಳೆ. ಅದರಲ್ಲಿ ಬೊಬ್ಬೆ ಆಗಿರುತ್ತೆ. ಏಕೆಂದ್ರೆ ಅವನು ಬರಿಗಾಲಲ್ಲಿ ನಡೆದಿರ್ತಾನೆ. ಇದನ್ನ ನೋಡಿ ಆಕೆಗೆ ಬೇಜಾರಾಗುತ್ತೆ. ಆಗ ರಾಜುಗೆ ಒಂದು ಐಡಿಯಾ ಬರುತ್ತೆ. ಅವನು ತನ್ನ ಊರಿನ ಸಮಸ್ಯೆಯನ್ನ ರೀಲ್ ಮಾಡಿ ಅಪ್ಲೋಡ್ ಮಾಡ್ತಾನೆ. ನೋಡ್ತಿದ್ದಂಗೆ ಊರಲ್ಲಿ ರಾಜು ಪಾಪ್ಯುಲಾರಿಟಿ ಹೆಚ್ಚುತ್ತಾ ಹೋಗುತ್ತೆ. ಇದರಿಂದ ನ್ಯೂಸ್ನವರು ರಾಜು ಇಂಟರ್ವ್ಯೂ ತಗೋತಾರೆ. ಇದನ್ನ ನೋಡಿ ಎರ್ರಿಬಾಬುಗೆ ತುಂಬಾ ಕೋಪ ಬರುತ್ತೆ. ಇನ್ನೊಂದು ಕಡೆ ಎರ್ರಿಬಾಬುಗೆ ಸಪೋರ್ಟ್ ಮಾಡ್ತಿದ್ದ MLAಗೆ ಇದೆಲ್ಲ ನೋಡಿ ಹೈಕಮಾಂಡ್ ಕಾಲ್ ಮಾಡ್ತಾನೆ. ಹೈಕಮಾಂಡ್ MLAಗೆ ಆ ಹುಡುಗನ ರೀಲ್ ತುಂಬಾ ವೈರಲ್ ಆಗ್ತಿದೆ, ನಾವು ಈ ಎಲೆಕ್ಷನ್ ನ ಸೋಲ್ಬಾರ್ದು, ಈ ಊರಿನ ಸಮಸ್ಯೆಯನ್ನ ಆದಷ್ಟು ಬೇಗ ಸರಿ ಮಾಡಿ ಅಂತ ಹೇಳ್ತಾನೆ. ಈಗ ಮಾರನೇ ದಿನದಿಂದ ಊರಲ್ಲಿ ನಾಲೆ, ರೋಡ್, ಕುಡಿಯುವ ನೀರಿನ ಪೈಪ್, ಸ್ಕೂಲಲ್ಲಿ ಟೀಚರ್ ಮತ್ತು ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ನ ಕಳಿಸ್ತಾರೆ. ಇದನ್ನ ನೋಡಿ ಊರಿನ ಜನ ರಾಜು ಹತ್ರ ಬರ್ತಾರೆ ಮತ್ತು ನೀನು ಸರ್ಪಂಚ್ ಆಗೋ ಮುಂಚೆ ಇಷ್ಟೆಲ್ಲ ಮಾಡಿದ್ದೀಯಾ, ನಾವು ಖಂಡಿತ ವೋಟ್ ಹಾಕಿ ನಿನ್ನ ಗೆಲ್ಲಿಸ್ತೀವಿ ಅಂತ ಹೇಳ್ತಾರೆ. ಈಗ MLA ರಾಜುನ ತನ್ನ ಹತ್ರ ಕರೆದು ನೀನು ನಾಮಿನೇಷನ್ ವಾಪಸ್ ತಗೋ ಅಂತ ಹೇಳ್ತಾನೆ. ಆದ್ರೆ ರಾಜು ಅದಕ್ಕೆ ಒಪ್ಪಲ್ಲ. ಆಗ MLA ನಾಮಿನೇಷನ್ ವಾಪಸ್ ತಗೊಂಡ್ರೆ ನಾನು ನಿನಗೆ 20 ಕೋಟಿ ಕೊಡ್ತೀನಿ, ಆಗ ನೀನು ನಿನ್ನ ಎಲ್ಲಾ ಸಾಲ ತೀರಿಸಿ ರಾಜನ ತರ ಬದುಕಬಹುದು ಅಂತ ಹೇಳ್ತಾನೆ. ರಾಜುಗೂ ದುಡ್ಡು ಬೇಕಾಗಿದ್ದರಿಂದ ಅವನು ಅಷ್ಟೊಂದು ದುಡ್ಡು ನೋಡಿ ಆಯ್ತು ಅಂತ ಹೇಳ್ತಾನೆ. ಆಗ MLA ಒಂದು ಕಂಡೀಷನ್ ಇಡ್ತಾನೆ, ರಾಜುಗೆ ನೀನು ಒಂದು ವಿಡಿಯೋ ಮಾಡಿ ಹಾಕ್ಬೇಕು ಅಂತ ಹೇಳ್ತಾನೆ. ರಾಜು ಹೋದ್ಮೇಲೆ MLA PA MLA ಹತ್ರ ಬಂದು ಒಂದು ಸಣ್ಣ ಊರಿಗೋಸ್ಕರ 20 ಕೋಟಿ ಕೊಡೋದು ಅವಸರನಾ ಅಂತ ಕೇಳ್ತಾನೆ. ಆಗ MLA ಎಲೆಕ್ಷನ್ ಮುಗಿದ ಮೇಲೆ ಆ ಊರಿಂದ ಒಂದು ಹೈವೇ ಪ್ರಾಜೆಕ್ಟ್ ಹೋಗುತ್ತೆ. ಅದು 3,000 ಕೋಟಿಯ ಪ್ರಾಜೆಕ್ಟ್. ಎರ್ರಿಬಾಬು ಅಲ್ಲಿ ಗೆದ್ರೆ ಆ ದುಡ್ಡನ್ನ ಸ್ಕ್ಯಾಮ್ ಮಾಡೋಕೆ ನಮಗೆ ಹೆಲ್ಪ್ ಮಾಡ್ತಾನೆ ಅಂತ ಹೇಳ್ತಾನೆ. ಈಗ ರಾಜು ಒಂದು ವಿಡಿಯೋ ಮಾಡ್ತಾನೆ. ಅದರಲ್ಲಿ ಆತ ನಾನು ಜನರನ್ನ ಫೂಲ್ ಮಾಡೋಕೆ ಒಂದು ವಿಡಿಯೋ ಮಾಡಿದ್ದೆ, ಆದ್ರೆ ಅವರು ಮೂರ್ಖರಂತೆ ಆ ಎಲ್ಲ ಕೆಲಸ ನಾನೇ ಮಾಡಿಸಿದ್ದೀನಿ ಅನ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ಈ ವಿಡಿಯೋ ಮಾಡಿ ರಾಜು MLAಗೆ ಕಳಿಸ್ತಾನೆ. MLA ಆ ವಿಡಿಯೋನ ನ್ಯೂಸ್ ಚಾನಲ್ಗೆ ಕೊಡ್ತಾನೆ. ಈಗ MLA ರಾಜುಗೆ 20 ಕೋಟಿ ಕೊಡ್ತಾನೆ. ಜನರು ರಾಜು ವಿಡಿಯೋ ನೋಡಿ ಅವನ ವಿರುದ್ಧ ಆಗ್ತಾರೆ. ಎರ್ರಿಬಾಬು ಈಗ ತಾನೇ ಈ ಎಲೆಕ್ಷನ್ ಗೆಲ್ತೀನಿ ಅಂತ ತುಂಬಾ ಖುಷಿ ಆಗ್ತಿರ್ತಾನೆ. ಈಗ ವೋಟಿಂಗ್ ಡೇ ಬರುತ್ತೆ. ಜನ ತಮ್ಮ ತಮ್ಮ ವೋಟ್ ಹಾಕ್ತಾರೆ. ಈಗ ಸ್ಟೋರಿ ಪಾಸ್ಟ್ಗೆ ಹೋಗುತ್ತೆ. ಇಲ್ಲಿ ರಾಜು ವೋಟ್ ಕೇಳೋಕೆ ಒಬ್ಬ ವಿಧವೆ ಮನೆಗೆ ಬರ್ತಾನೆ. ಇಲ್ಲಿ ಈಕೆ ತನ್ನ ಗಂಡ ವ್ಯವಸಾಯ ಮಾಡೋಕೆ ಬ್ಯಾಂಕಿಂದ ಲೋನ್ ತಗೊಂಡಿದ್ರು. ಆದ್ರೆ ಜಮೀನ್ದಾರ್ ನಮ್ಮ ಹೊಲಕ್ಕೆ ನೀರು ಬರದಂತೆ ತಡೆದಿದ್ದ. ಇದರಿಂದ ಬೆಳೆ ಬೆಳೆಯಲಿಲ್ಲ. ನನ್ನ ಗಂಡ ಲೋನ್ ತೀರಿಸೋಕಾಗದೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಹೇಳ್ತಾಳೆ. ಇದನ್ನ ಕೇಳಿ ರಾಜುಗೆ ತುಂಬಾ ಬೇಜಾರಾಗುತ್ತೆ. ಅವನು ಹೀಗೆ ಬೇರೆ ಬೇರೆ ರೈತರ ಮನೆಗೆ ಹೋದಾಗ ಜಮೀನ್ದಾರ್ ಮತ್ತು ಬ್ಯಾಂಕ್ನವರು ಸೇರಿ ಅವರ ಜಮೀನನ್ನ ಲೋನ್ ಕೊಟ್ಟು ಕಬಳಿಸಿದ್ದಾರೆ ಅಂತ ಗೊತ್ತಾಗುತ್ತೆ. ಇದನ್ನ ರಾಜು ಚಾರುಗೆ ಹೇಳ್ತಾನೆ. ಆಗ ಚಾರು ನಾವು ಅವರಿಗಾಗಿ ಏನಾದ್ರೂ ಹೆಲ್ಪ್ ಮಾಡಬೇಕು ಅಂತ ಹೇಳ್ತಾಳೆ. ಅದೇ ಟೈಮಲ್ಲಿ MLA ರಾಜುಗೆ ಕಾಲ್ ಮಾಡಿ ನಾಮಿನೇಷನ್ ವಾಪಸ್ ತಗೊಳ್ಳೋಕೆ 20 ಕೋಟಿ ಕೊಡ್ತಾನೆ. ಆಗ ರಾಜು ಆ ದುಡ್ಡು ತಗೊಂಡು ಜಮೀನ್ದಾರ್ ಮತ್ತು ಬ್ಯಾಂಕ್ನವರಿಂದ ರೈತರ ಹೊಲ ಬಿಡಿಸ್ತಾನೆ. ಇದರಿಂದ ಊರವರು ರಾಜು ಕೆಲಸಕ್ಕೆ ತುಂಬಾ ಖುಷಿ ಆಗ್ತಾರೆ. ಈಗ ಪ್ರೆಸೆಂಟ್ ನಲ್ಲಿ ಎಲೆಕ್ಷನ್ ರಿಸಲ್ಟ್ ಬರುತ್ತೆ. ರಾಜು ಎಲೆಕ್ಷನ್ ಗೆದ್ದಿರ್ತಾನೆ. ಇದು ಗೊತ್ತಾಗಿ ಎರ್ರಿಬಾಬುಗೆ ತುಂಬಾ ಕೋಪ ಬರುತ್ತೆ. ಅವನು ರೌಡಿಗಳಿಂದ ಜನರನ್ನ ಓಡಿಸ್ತಾನೆ. ಆಗ ಅಲ್ಲಿ ರಾಜು ಬಂದು ಎರ್ರಿಬಾಬುನ ಹೊಡೆದು ಓಡಿಸ್ತಾನೆ. ಊರವರು ರಾಜು ಗೆದ್ದಿದ್ದಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ. ಆಗ ಅಲ್ಲಿ ಭೂಪತಿ ಬರ್ತಾನೆ. ಈತ ರಾಜುಗೆ ನಾನು ಒಂದು ಗುಡ್ ನ್ಯೂಸ್ ತಂದಿದ್ದೀನಿ, ನಮ್ಮ ಊರಿಂದ ಹೈವೇ ಹೋಗುತ್ತೆ, ಅದೇ ದಾರಿಯಲ್ಲಿ ನಮ್ಮ 10 ಎಕರೆ ಭೂಮಿ ಇದೆ, ಇದರಿಂದ ತುಂಬಾ ದುಡ್ಡು ಸಿಗುತ್ತೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ರಾಜು ತುಂಬಾ ಖುಷಿ ಆಗ್ತಾನೆ. ಸೊ ಮೂವಿ ಹೀಗೆ ಹ್ಯಾಪಿ ಎಂಡಿಂಗ್ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.